ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಚಿಕನ್ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಚಿಕನ್ ಎಲ್ಲ ತರಿಸಿ ಮತ್ತು ಒಂದು 2 ಹಿಡಿಯುವಷ್ಟು ಇಸ್ಕಿದ ಬೇಳೆಕಾಳು ಇಸ್ಕೊಂಡಿದ್ದೆ. ಅವು ಸ್ವಲ್ಪ ಇದ್ವು, ಅವನ್ನು ಚಿಕನ್ಗೆ ಹಾಕಿ ಮಾಡೋಣ ಅಂದ್ಬಿಟ್ಟು ಯಾಕೋ ಆಸೆ ಆಯಿತು, ಮಾಡೋಣ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಂಗೆ ನಮ್ಮ ಅಕ್ಕ ಇನ್ನೊಂದು ಸ್ವಲ್ಪ ಈ ಥರ ಮಾಡಮ್ಮ ಅಂತ ಹೇಳಿತ್ತು, ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿಕನ್ ಎಲ್ಲ ತೊಳೆದಿಟ್ಕೊಂಡೆ, ಮತ್ತು ಖಾರ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಹತ್ರಕ್ಕೆ ಇಟ್ಕೊಂಡು ಮಿಕ್ಸಿ ಎಲ್ಲ ಹತ್ರಕ್ಕೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಮೇಲ್ಗಡೆ ಅಡುಗೆ ಮಾಡೋಣ ಅಂದ್ಕೊಂಡೆ, ಅದು ನಂದು ಸೆಲ್ಫಿ ಸ್ಟಿಕ್ ಹೋಗ್ಬಿಟ್ಟೈತೆ. ಹಂಗಾಗಿ ಸ್ವಲ್ಪ ಕೆಳಗಡೆನೇ ಕೂತ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಂಗಾಗಿ ಈ ಥರ ಅಡುಗೆ ಇವತ್ತು ಶುಕ್ರವಾರ, ನಿನ್ನೆಲ್ಲ ಹಬ್ಬ ಆಯ್ತಲ್ವ, ಅದಕ್ಕೆ ಶುಕ್ರವಾರ. ನಾಳೆ ಬೇರೆ ಒಂದು ಕೆಲಸ ಐತೆ, ನನಗೆ ಕೆಲ್ಸಕ್ಕೆ ಹೋಗಬೇಕು. ನಾಳೆ ನಾಡ್ದು ಇನ್ನೊಂದು 3-4 ದಿವಸ ನನಗೆ ಫ್ರೀ ಇರಲ್ಲ. ಹಂಗಾಗಿ ಸ್ವಲ್ಪ ಸಾಂಬಾರು ಮಾಡಿಕ್ಕಿದ್ರೆ ಬೆಳಗ್ಗೆಗೆ ಎದ್ದು ನನ್ನ ಮಗನಿಗೆ ಸ್ವಲ್ಪ ಅನ್ನ ಮಾಡಿಕೊಟ್ರೆ ಊಟ ಮಾಡ್ತಾನೆ. ನಾನು ಜೊತೆಗೆ ಒಂದು ಸ್ವಲ್ಪ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದೋಗೋಣ ಅಂದ್ಬಿಟ್ಟು ಎಲ್ಲ ಈಗಲೇ ಸಾಂಬಾರು ಮಾಡಿಕ್ಕರೆ ಬೆಳಗ್ಗೆ ನಾನು ಸ್ವಲ್ಪ ಮುದ್ದೆ ಮಾಡ್ಕೊಂಡು ತಿಂದು ನನ್ನ ಮಗನಿಗೂ ಅನ್ನ ಮಾಡಿಟ್ಟು ಹೋಗ್ಬೋದು ಅಂತ. ಅಂದರೆ ಅವನಿಗೆ ಮುದ್ದೆ ಅವನು ಬೆಳಗ್ಗೆನೇ ತಿನ್ನಲ್ಲ. ಹಂಗಾಗಿ ಅವ್ನಿಗೆ ಅನ್ನ ಮಾಡಿಟ್ಟು ನಾನು ಮುದ್ದೆ ಮಾಡ್ಕೊಂಡು ತಿಂದು ಹೋದರೆ, ಇವಾಗ ಸಾಂಬಾರು ಮಾಡಿಟ್ಟರೆ ಊಟ ಮಾಡ್ಕೊತಾನೆ. ನಾಳೆ ಶನಿವಾರ, ಹಂಗಾಗಿ ಅದಕ್ಕೆ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿಕನ್ ಎಲ್ಲ ತಂದುಕೊಟ್ಟ, ಅದಕ್ಕೇ ಈ ಥರ ನಾನು ಇದಕ್ಕಿವಾಗ ಉಪ್ಪು ಅರಿಶಿನ ಏನೂ ಹಾಕಲ್ಲ, ಬರೀ ಹಾಗೆ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಇಂಬ್ರಕಂಡು, ಮತ್ತು ನೀರೆಲ್ಲ ಚೆನ್ನಾಗಿ ಇಂಬ್ರಿದ್ರೆ ಒಳ್ಳೇದಲ್ವ, ಅದಕ್ಕೆ ಆ ಥರ ಎಲ್ಲ ಇಂಬ್ರಕಂಡ್ಲಿ ಅಂತ ರೆಡಿ ಮಾಡ್ತಾಯಿದ್ದೀನಿ ಚಿಕನ್ ಸಾರು. ನಾನು ಏನೂ ವಿಷಯ ಇಲ್ದಲೇ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ವಿಷಯ ಏನಾದರೂ ಇರಬೇಕು, ಮತ್ತು ಏನಾದರೂ ಇದ್ದರೆ ಮಾತ್ರ ವಿಡಿಯೋ ಮಾಡ್ತಿರ್ತೀನಿ. ನಾನು ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ನೋಡಿರ್ತೀರ, ಕೆಲವೊಂದು ಜನದ ಬಗ್ಗೆ ನಾನು ಮಾತಾಡಿದ್ದೀನಿ. ನನಗೆ ಒಂದು 2 ಮಾತು ಏನು ಅಂದರೆ, ನಾವು ಇವಾಗ ತಾಯಿ ಮನೇಲಿದ್ದಾಗ ಎಷ್ಟು ಒಂದು ಚೆನ್ನಾಗಿ ಸ್ವತಂತ್ರವಾಗಿದ್ದು ತಿನ್ಕೊಂಡು ಉಣ್ಕೊಂಡು ಎಷ್ಟು ಚೆನ್ನಾಗಿರ್ತೀವಲ್ವ. ಎಲ್ಲ ಹೆಣ್ಮಕ್ಳು ಅಷ್ಟೇ, ತಾಯಿ ತಂದೆ ಮನೇಲಿದ್ದಾಗ ಎಷ್ಟು ಒಂದು ಸ್ವತಂತ್ರವಾಗಿ, ಎಷ್ಟು ಒಂದು ನೀಟಾಗಿ, ಎಷ್ಟು ಚೆನ್ನಾಗಿರ್ತೀವಲ್ವ. ಅದೇ ಅತ್ತೆ ಮನೆಗೆ ಹೋದಾಗ ಯಾಕೆ ಸ್ವತಂತ್ರ ಇರಲ್ಲ, ಯಾಕೆ ಇದಿರಲ್ಲ ಅಂದರೆ, ಕೆಲವು ಜನ ಅತ್ತೆದಿರು ಅದನ್ನು ಸಹಿಸ್ಕೊಳ್ಳಲ್ಲ. ಇವಾಗ ಚೆನ್ನಾಗಿರೋ ಗಂಡ ಅತ್ತೆ ಮಾವ ಕೆಟ್ಟವರಾದರೂ ಗಂಡ ಚೆನ್ನಾಗಿರಬೇಕು ಅಲ್ವ. ಈಗ ಗಂಡ ಚೆನ್ನಾಗಿಲ್ಲ, ಗಂಡ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವನು ಸರಿ ಇಲ್ಲ, ಕುಡಿತಾನೆ, ಹಿಂಗೆಲ್ಲ ಮಾಡ್ತಾನೆ ಅಂದಾಗ ಅತ್ತೆ ಮಾವರು ಸಪೋರ್ಟ್ ಮಾಡಬೇಕು ಅಲ್ವ. ನೋಡಪ್ಪ, ಕಂಡವ್ರ ಮನೆಯಿಂದ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಬಂದ್ವಿ, ಇವ್ರು ನೋಡಿದ್ರೆ ಈ ಥರ ಮಾಡ್ತಾರೆ, ಅವು ನಮ್ಮಂಗೆ ಹೆಣ್ಮಕ್ಳಲ್ವ ಅಂತ ಅತ್ತೆ ಮಾವ ಅದಕ್ಕೆ ಸಪೋರ್ಟ್ ಮಾಡಬೇಕು. ಇಲ್ಲ ಅತ್ತೆ ಮಾವ ಕೆಟ್ಟವರಾದರೆ, ಗಂಡ ನಾನು ಇವಾಗ ನಂಬ್ಕೊಂಡು ಬಂದೇವಳೆ, ಮದುವೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಎಲ್ಲರ ಎದುರಿಗೂ ತಾಳಿ ಕಟ್ಟಿದ್ದೀನಿ, ಅದು ನನ್ನ ವಸ್ತು, ನಾನು ಅದನ್ನು ಜೋಪಾನ ಮಾಡಬೇಕು. ಅದು ನನ್ನ ನಂಬ್ಕೊಂಡು ಬಂದಿರೋ ಅಂಥದ್ದೊಂದು ಜೀವ, ಅದನ್ನು ನಾನು ಯಾವ ಥರ ನೋಡ್ಕೋಬೇಕು. ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಬೇಡ, ಅವ್ರು ಹಿಂಗೆ ಆಡೋದು ಯಾವಾಗಲೂ, ಯಾಕೆ ಅಂದ್ಬಿಟ್ಟು ಅವಳನ್ನ ಒಂದು ಗೌರವ ಕೊಟ್ಟು, ಯಾಕೆ ಹಿಂಗೆ ಆಡ್ತೀರಾ ಎರಡೊತ್ತೂ, ಏನು ತಪ್ಪು ಮಾಡವ್ರೆ ಅಂತ ದಣ್ಸೋ ಮಟ್ಟಕ್ಕೆ, ಒಂದು ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಬರ್ತಾರಲ್ಲ, ಅದೊಂಥರ ಚೆನ್ನಾಗಿರುತ್ತೆ ಅಲ್ವ. ಅಂಥ ಗಂಡು ಮಕ್ಕಳಿಗೆ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಅಂಥವ್ರಿಗೆ ಹೆಣ್ಣುಗಳು ಅಂತ ಇರುತ್ತೆ, ಅಂಥ ಗಂಡು ಮಕ್ಕಳಿಗೆ ಹೆಣ್ಣುಗಳು ಅಂತ ಇರುತ್ತೆ. ಹೆಂಡ್ತಿ, ಅಕ್ಕ, ತಂಗಿ, ತಂದೆ ತಾಯಿ ಮಧ್ಯದಲ್ಲಿ ಅಕ್ಕದಿರನ್ನ ಕಷ್ಟ ಸುಖ ನೋಡ್ಕೊಂಡು ಬಂದಿರ್ತಾರೆ ಅವರು. ನಮ್ಮ ತಂಗಿಗೆ ಗಂಡನ ಮನೇಲಿ ಈ ಥರ ಎಲ್ಲ ಕಷ್ಟ ಕೊಟ್ಟರು, ನಮ್ಮ ಅಕ್ಕಂಗೆ ಈ ಥರ ಎಲ್ಲ ಕಷ್ಟ ಕೊಟ್ಟರು, ನನ್ನ ಹೆಂಡ್ತಿಗೆ ನಾನು ಕಷ್ಟ ಕೊಡೋದು ಬೇಡ, ಏನೋ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋಣ, ಚೆನ್ನಾಗಿರೋಣ ಅಂತ ಚೆನ್ನಾಗಿ ನೋಡ್ಕೊತಾರಲ್ಲ, ಅಂಥವ್ರು ಒಂದು ಪಕ್ಷ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾರೆ. ಅಂಥ ಗಂಡು ಮಕ್ಳುಗಳ್ಗೆ ನಾವು ಗೌರವ ಕೊಡಬೇಕು. ಯಾಕಂದರೆ ಅವ್ರಿಗೆ ಒಂದು ಗೌರವ ಇರುತ್ತೆ. ಅಂಥವ್ರನ್ನ ಅವರು ಹೆಂಡ್ತಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಯಾಕೆ ಅಂದರೆ ಚೆನ್ನಾಗಿ ನೋಡ್ಕೋಬೇಕು ಅವರು. ಯಾಕಂದರೆ ಅವ್ರಿಗೆ ಪ್ರೀತಿ ಕೊಟ್ಟಿರ್ತಾರಲ್ಲ, ಅಷ್ಟು ಚೆನ್ನಾಗಿ ಗೌರವ ಕೊಟ್ಟಿರ್ತಾರಲ್ವ. ಹೆಂಡ್ತಿದಿರು ಅಂದರೆ ಒಂದು ದೊಡ್ಡ ಸ್ಥಾನ ಕೊಟ್ಟಿರ್ತಾರೆ ಅವ್ರಿಗೆ. ಹಂಗಾಗಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಾನು ಹೆಂಡ್ತಿ ಅಲ್ವಾ, ನಾನು ಮದುವೆ ಆಗಿದ್ದೀನಲ್ವ ಗೊತ್ತಿರಲ್ಲ. ಆಮೇಲೆ ಕುಡಿದು ಬಿಡೋದು,
ಅವರೇನು ಅವ್ರ ಮದುವೆಗಿಂತ ಮುಂಚೆಗಿಂತಲೂ ಕುಡ್ದಿರ್ತಾರೆ. ಬಟ್ ಮದುವೆ ಆದಮೇಲೆ ಏನು ಬದಲಾಗಲ್ಲ. ಕೆಲವು ಜನ ಹೇಳ್ತಾರೆ ಬದಲಾತಾರೆ ಅಂತ, ಬದಲಾಗಲ್ಲ. ಯಾರೆಲ್ಲ ಹುಟ್ದಾಗಲೇ ಕುಡ್ಕೊಂಡು ವಯಸ್ಸಿಗೆ ಬಂದಮೇಲೆ ಕುಡಿದು ಎಲ್ಲ ಚೆಲ್ಲಪಿಲ್ಲಿ ಆಗಿರ್ತಾರೋ ಅವ್ರು ಮದುವೆ ಆದಮೇಲೆ ಯಾವತ್ತೂ ಬದಲಾಗಲ್ಲ. ಅವ್ರು ಕುಡಿಯೋ ಗುಣ ಮಾತ್ರ ಯಾವತ್ತೂ ಹೋಗಲ್ಲ. ಕೆಲವು ಜನ ಕುಡಿದ್ರೂ ಹೆಂಡತಿ ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಬಟ್ ಒಂದೊಂದು ಇರ್ತವೆ, ಅದರಲ್ಲೂ ಒಂದೊಂದು ಇರ್ತೈತೆ. ಅದನ್ನು ನಾನು ಇಲ್ಲೇನು ಅವ್ರನ್ನ ಹೆಸರು ನಾನು ಹೇಳಲ್ಲ. ಅವ್ರ ಅಪ್ಪ ಅಮ್ಮನೂ ಸರಿ ಇರಲ್ಲ, ಆಮೇಲೆ ಆ ಅಪ್ಪನೂ ಸರಿ ಇರಲ್ಲ. ಹಂಗಾಗಿ ಅಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಎಲ್ಲೋ ಹೋಗೋದು, ಮದುವೆ ಆಗಿಬಿಟ್ಟು ಮದುವೆ ಆಗಿರೋದಷ್ಟೇ ಗೊತ್ತು. ಮದುವೆ ಆಗೋಯ್ತು ಮುಗಿದೋಯ್ತು. ಮದುವೆ ಆಗ್ತಿದ್ದಂಗೆ ಅವ್ರ ಮನೆ ಕೆಲಸ, ಅವ್ರ ಮನೆಗೇನು ಹುಳ ಮೇಯಿಸ್ಬೇಕು, ಹುಳಿಗೆ ಸೊಪ್ಪು ತರಬೇಕು, ಆಮೇಲೆ ತಟ್ಟೆ ಬದಲಾಯಿಸ್ಬೇಕು, ಆಮೇಲೆ ಅವರು ಹೇಳಿದ್ದೆಲ್ಲ ಮಾಡಬೇಕು. ಊಟ ಮಾತ್ರ ಇಲ್ಲ. ಊಟ ಹೆಂಡ್ತಿ ಊಟ ಮಾಡಿದ್ರಾ ಇಲ್ವಾ, ಏನಿಲ್ಲ. ಆಮೇಲೆ ಮದುವೆ ಆಗಿದ್ದೀನಲ್ವ, ಅಯ್ಯೋ ಮದುವೆ ಆಗಿದ್ದೀನಿ ಅವಳೇ ಅಷ್ಟೇ. ಆಮೇಲೆ ನಾನು ಒಬ್ಳು ಹೆಣ್ಮಕ್ಳಾಗಿ ಹೇಳ್ತೀನಿ, ಮದುವೆ ಆಗಿದ್ದೀನಿ, ಮಗ್ಳಿಗೆ ಮನೆ ಕಾಣೋಕೆ ಒಬ್ಳು ಹೆಂಡ್ತಿ ಸಿಕ್ಕಿದ್ಲಾ, ಕುಡ್ದು ಬಂದಿರ್ತಾರೆ, ಮಗ್ಳಿಗೆ ಮಲಗೋಕೆ ಒಬ್ಬ ಹೆಂಡ್ತಿ ಸಿಕ್ಕಿದ್ಲಾ ಅನ್ನೋ ಕೀಳು ಮಟ್ಟದ ಗಂಡಸ್ರಿಗೆ ನಾನು ಹೇಳ್ತೀನಿ, ನೀವು ಎಲ್ಲೋದ್ರೂ ಈ ಥರ ಒಂದು ಭಾವನೆ ನಿಮ್ಮಲ್ಲಿದ್ದರೆ ನೀವು ಎಲ್ಲೇ ಹೋದ್ರೂ ನಿಮ್ಮ ಲೈಫ್ ಪೂರ್ತಿ ನೀವು ಕತ್ಲೆ. ನಿಮ್ಮ ಲೈಫೇ ನೀವು ನೆಟ್ಟಗೆ ಬರೋದೇ ಇಲ್ಲ, ನೀವು ಉದ್ಧಾರನೂ ಆಗೋಲ್ಲ ನೀವು. ಯಾಕೆಂದರೆ ಹೆಂಡ್ತಿನ ಅಷ್ಟು ಒಂದು ಕೀಳು ಮಟ್ಟಕ್ಕೆ ಬರೀ ಕುಡ್ದು ಬಂದು ನನ್ನ ಮಗಳ ಮಲಿಕಣಕ್ಕೊಬ್ಳು ಬೇಕು ಅನ್ನೋ ಮಟ್ಟಕ್ಕೆ ನೀವು ಹೆಂಡ್ತಿನ ಮದುವೆ ಆಗಿರ್ತೀರಲ್ವ, ನೀವು ಎಲ್ಲೋದ್ರೂ ಉದ್ಧಾರ ಆಗೋಲ್ಲ. ಆಮೇಲೆ ಅಂಥವ್ರು ಮದುವೆನೇ ಆಗಬಾರ್ದು. ಉಂಡ್ರು ಗವಿಗಳ ಥರ ತಿರುಗೋದು ಒಳ್ಳೆಯದು. ಅಂಥವ್ರಿಗೆ ಮದುವೆನೂ ಮಾಡಬಾರ್ದು. ಮದುವೆ ಮಾಡಿ ಮುಂದೆ ನಿಂತು ಮದುವೆ ಮಾಡಿಸಿರ್ತಾರಲ್ಲ, ಇಂಥವ್ರಿಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ಕುಡಿಯೋದು ಸದ್ಯಕ್ಕೆ ಹೆಂಗೋ ಒಂದು ವಯಸ್ಸಾದ್ರೆ ಆಗ್ಲಪ್ಪ ಮದುವೆ ಮಾಡಿಬಿಡೋಣ ಫಸ್ಟು ಅಂತೇಳಿ ಮದುವೆ ಮಾಡಿಸಿರ್ತಾರಲ್ಲ, ಅವರು ಉದ್ಧಾರ ಆಗೋಲ್ಲ. ಅವರು ಹೊರ್ಟೋಗ್ಬಿಡ್ತಾರೆ ತೋಪುಗಳಿಗೆ. ಅವ್ರಿಗೂ ದೇವ್ರು ಎಲ್ಲಿ ಬೇಕಲ್ಲಿ ಹೊಡೆದ್ಬಿಟ್ಟಿರ್ತಾನೆ. ಯಾಕಂದರೆ ಇಂಥವ್ರಿಗೆ, ಇಂಥ ಕುಡುಕ್ರಿಗೆ ತಂದು ಒಂದು ಬಡವ್ರ ಮನೆ ಹುಡುಗಿನ ತಂದು ಮದುವೆ ಮಾಡಿಸಿ, ಅವಳು ಕಣ್ಣೀರಲ್ಲಿ ಕೈ ತೊಳೆಸಿ ಅವಳನ್ನ ಕೊಡಬಾರ್ದು ಚಿತ್ರಹಿಂಸೆನ ಕೊಟ್ಟು ಅವಳನ್ನ ಒಂದು ಅಯ್ಯೋ ಅನ್ಸಿರ್ತಾರಲ್ಲ, ಆ ಹುಡುಗಿ ಉಸಿರು ಎಲ್ಲೋಗಬೇಕು? ಆ ಹುಡುಗಿ ಕಣ್ಣಾಗಳು ನೀರಿನ ಶಾಪ. ಆ ಮುಂದೆ ನಿಂತು ಮದುವೆ ಮಾಡಿಸಿರ್ತಾರಲ್ಲ ಇಂಥವ್ರಿಗೆ, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಆ ಹುಡುಗಿ ಕಡೆ ರಿಲೇಷನ್ ಆಗಿರ್ಬೋದು, ಯಾರೇ ಮುಂದೆ ನಿಂತು ಆ ಹುಡುಗಿ ಮದುವೆ ಮಾಡಿಸಿರ್ತಾರಲ್ಲ ಅವ್ರಿಗಂತೂ ಉಳ್ಗಾಲಿರಲ್ಲ. ಯಾಕಂದರೆ ಅವ್ರ ಜೀವನ ಪೂರ್ತಿ ಅವ್ರಿಗೆ ಒಳ್ಳೇದಂತೂ ಆಗೋಲ್ಲ. ಆ ಹುಡುಗಿ ಎಷ್ಟು ಹತ್ತಿರ್ತಾಳೆ ಗೊತ್ತಾ, ಎಷ್ಟು ಶಾಪ ಆ ಹುಡುಗಿಗೆ ಬಂದಿರ್ತೈತೆ ಅಲ್ವಾ. ಆ ಹುಡುಗಿ ಶಾಪ ಹಾಕಿರಲ್ಲ, ಆ ಹುಡುಗಿ ಕಣ್ಣುಗಳು ನೀರು ಅವ್ರನ್ನ ಇಟ್ಟಾಡಿಸ್ಬಿಡುತ್ತೆ. ಅವಳನ್ನ ಯಾರು ಮುಂದೆ ನಿಂತು ಮದುವೆ ಮಾಡಿಸಿರ್ತಾರಲ್ಲ ಸುಳ್ಳುಗಳು ಹೇಳಿ, ಅವರು ಕುಡಿಯಲ್ಲ, ಮನೆಗೆ ಮಸ್ತಾಗಿ ಆಸ್ತಿ ಐತೆ, ಕುಡಿಯಲ್ಲ, ಮದುವೆ ಆದಮೇಲೆ ಬದಲಾತಾನೆ, ಎಂತನ ಮಾಡಿ ತಗ್ಲಾಕ್ಬಿಡೋಣ, ಹೆಣ್ಮಕ್ಳು ಜೀವನನ ಹಾಳಾಗಿ ಹೊರ್ಟೋಗ್ಲಿ, ನನ್ನ ಮನೆ ಮಕ್ಕಳು ಚೆನ್ನಾಗಿದ್ರೆ ಸಾಕು, ನಾನು ಚೆನ್ನಾಗಿದ್ರೆ ಸಾಕು, ಇನ್ನೊಬ್ಬರ ಮನೆ ಹೆಣ್ಮಕ್ಳು ಭಾಳ ಹಾಳಾಗೋದ್ರು ಪರವಾಗಿಲ್ಲ ಅಂತ ತಗೊಂಡೋಗಂಥವ್ರಿಗೆ ಮುಂದೆ ನಿಲ್ಲಿಸಿ ಮದುವೆ ಮಾಡಿರ್ತಾರಲ್ವ, ಅವ್ರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ. ಯಾಕಂದರೆ ಅವ್ರು ಹೇಳೋದು ಅವ್ರು ಏನು ಗೊತ್ತಾ, ಅದು ಏನು ಗೊತ್ತಾ ಅವ್ರಿಗೆ, ಆ ಕ್ಷಣ ಒಂದು ಮದುವೆ ಅನ್ನೋದು ತುಂಬ ಒಂದು ಪವಿತ್ರವಾದದೊಂದು ಸಂಬಂಧ. ಆದರೆ ಕೆಲವು ಜನಕ್ಕೆ ಗೊತ್ತಿಲ್ಲ, ಮದುವೆ ಅಂದರೆ ಶೋಕಿ ಮಾಡ್ಕೊಂಬಿಟ್ಟಿರ್ತಾರೆ. 3 ಗಂಟೆ ಹಾಕ್ಬಿಡೋದು, ಕರ್ಕೊಂಡು ಹೋಗ್ಬಿಡೋದು, ಆಮೇಲಿಂದ ಅವ್ರ ಮನೆ ಕಸರ ಮುಸ್ರೆ, ಅವ್ರ ಮನೆ ದನ ಮೇಯ್ಸೋಕ್ಕೆ, ಕಸ ಹಾಕೋಕ್ಕೆ, ಅವ್ರ ಮನೆಗೆ ಗಂಜೋರಕ್ಕೆ, ಅವ್ರ ಮನೆಗೆ ಒಡ್ಸ್ಕೊಳ್ಳೋಕ್ಕೆ, ಬೈಸ್ಕೊಳ್ಳೋಕ್ಕೆ ಅಷ್ಟಕ್ಕಷ್ಟೇ ನೇಮಿಸಿರ್ತಾರೆ. ಆಮೇಲೆ ಅವ್ರ ಮನೇಲಿ ಅವರೇ ಮದುವೆ ಆಗಿರೋ ಅಂಥವ್ನು ಅಲ್ದಲೇನೆ ಅವ್ರ ಅತ್ತೆ ಮಾವಂದು ಕಾಟ. ಅತ್ತೆ ಏನು ಗೊತ್ತಾ, ಅತ್ತೆಗೆ ಕಣ್ಣಲ್ಲಿ ನೀರು ಬರೋಲ್ಲ, ಆದರೆ ಸುಮ್ಮನೆ ಸೊರ ಅನ್ನೋದು ಮೂಗಲ್ಲಿ. ಅತ್ತೆಲಿ ಮಸ್ಲೆ ಕಣ್ಣೀರು ಅತ್ತೆ ಒಂಥರ ಆಗಿನ ಕಾಲದಲ್ಲಿ ಪಾಪ ಮಂದ್ರೆ ಕೈಕೆ ಅಂತ ಮಹಾದೇವ್ರೆ ಅವರೆಲ್ಲ ಅವ್ರ ಬಗ್ಗೆ ನಾವು ಹೇಳ್ಬಾರ್ದು. ಬಟ್ ಈ ಕಲಿಯುಗದಲ್ಲಿ ಅಂಥವ್ರು ಅವರೇ, ಆ ರೂಪನ ಇವ್ರು ತಗೊಬಿಟ್ಟಿರ್ತಾರೆ ಅತ್ತೆದಿರು. ಅವ್ರ ಜೊತೆಯಲ್ಲಿ ನಾದ್ನಿದ್ದಿರೋದೊಂದು, ಅವ್ರ ಗಂಡದಿರ ಮನೆಯಲ್ಲಿ ಅವ್ರು ಅಚ್ಚುಕಟ್ಟಾಗಿ ಗಂಡಂಗೆ ನೀರು ಕಾಸು ಬಟ್ಟೆ ಒಕ್ಕೊಟ್ಟು ಅಚ್ಚುಕಟ್ಟಾಗಿ ಮಾಡುಣ್ಣಕ್ಕಿಕ್ಕಿರಲ್ಲ, ಅತ್ತೆ ಮಾವನ ಜೊತೆ ಏದಿರಲ್ಲ, ಗಂಡನ ಜೊತೆ ನೆಟ್ಟಗೆ ಸಂಸಾರಗಳು ಮಾಡಿರಲ್ಲ. ಅವರು ಬಂದುಬಿಟ್ಟು ಇಲ್ಲಿ ತಮ್ಮದಿರು ಹೆಂಡ್ತಿದಿರಿಗೆ ಅಡ್ವಟೈಜ್ ಕೊಡೋದು, ಅಯ್ಯೋ ಹಂಗೆ ಮಾಡಿದ್ಲು, ಹಿಂಗೆ ಸಾರು ಮಾಡೋದು, ಹಿಂಗೆ ಹಿಟ್ಟು ಮಾಡೋದು, ಹಿಂಗೆ ಬಟ್ಟೆ ತೊಳೆಯೋದು, ಹಿಂಗೆ ಅಲ್ಲಿ ಕೂತಿದ್ಲು, ಇಲ್ಲಿ ಕೂತಿದ್ಲು. ಆಮೇಲೆ ಅತ್ತೆ ನಾದ್ನಿ ಇಬ್ರೂ ಅಂಥ ಹೆಣ್ಮಕ್ಳುಗಳಿಗೆ ಗಂಡ ಇದ್ದ ಕಡೆ ಗಂಡನೂ ಸರಿಗೆ ನೋಡ್ಕೊಂಡಿರಲ್ಲ. ಗಂಡನೂ ಕುಡಿಯೋದು, 2 ಹೊತ್ತು ಕುಡಿಯೋದು, ಮಲಗೋದು. ಗಂಡ ಕಾಲು ದೆಸೆ ತಗೊಂಡೋಗಿ ಊಟ ಇಟ್ಟರೂ ಗಂಡ ತಿಂದಿರಲ್ಲ. ಯಾಕಂದರೆ ಅರ್ಧ ಹೊತ್ತಾದ್ರೂ ಕಾಲು ದೆಸೆಲಿ ಹಾಸಿಗೆ, ಹೆಣ್ಣವ್ರ ಅಪ್ಪ ಅಮ್ಮ ಒಂದಿಷ್ಟು ಹಾಸಿಗೆ ಕೊಟ್ಟಿರ್ತಾರೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಹಾಸಿಗೆನೂ ತಗೊಂಡು ಹಾಸ್ಕೊಂಡು ಯೋಗ್ಯತೆ ಇರಲ್ವಲ್ಲ,
ಅವ್ರ ಹಾಸಿಗೆಗೆ ಮತ್ತು ಹಾಸಿಗೆ ಮೇಲೆ ಮಲಿಕೊಳ್ಳೋಕೆ ಅಷ್ಟೇ ಅವ್ರು ಮದುವೆ ಆಗೋದು. ಅವು ಹಾಸಿಗೆ ಕೊಡ್ತಾರೆ, ಹಾಸಿಗೆ ಮೇಲೆ ಮಲಿಕೊಳ್ಳೋಕೆ ಒಂದು ಹುಡುಗಿನ ಕೊಡ್ತಾರಲ್ಲ ಅನ್ನೋ ಕಾರಣಕ್ಕಷ್ಟೇ ಅವ್ರು ಮದುವೆ ಆಗಿರೋದು. ಆಮೇಲೆ ಗಂಡನು ಪಾದದ ಕೆಳಗಡೆ ತಗೊಂಡೋಗಿ ಹಾಸಿಗೆ ಮೇಲೆ ತಗೊಂಡೋಗಿ ತಟ್ಟೆ ತುಂಬ ಅನ್ನ ಇಕ್ಬಿಟ್ಟು ತಗೊಂಡೋಗಿ ಇಕ್ಕಿದ್ರೂ 12 ಗಂಟೆ ಆಗಲಿ ಊಟ ಮಾಡಲ್ಲ ಎದ್ದು. ಯಾಕಂದರೆ ಅವ್ರು ಊಟ ಮಾಡೋಕೆ ಮನಸ್ಸಿರಲ್ಲ. ಯಾಕೆ ಗೊತ್ತಾ? ಕುಡಿದ್ಬಿಟ್ಟಿರ್ತಾರೆ, ಹೋಟ್ಲಲ್ಲಿ ಬಿಗಿಯಾಗಿ ತಿಂದಿರ್ತಾರೆ. ಇಲ್ಲಿ ಹೆಂಡ್ತಿ ಹಸ್ತವಳೋ ಬಿಟ್ಟವಳೋ, ಹೆಂಡ್ತಿ ಏನು ತಿಂದ್ಲೋ ಉಂಡ್ಲೋ ಏನಿಲ್ಲಲ್ಲ, ಅವ್ರಿಗೇನು ಉಂಡಿರ್ತಾರಲ್ವ, ಉಂಡ್ಬಿಟ್ಟು ಮಲಿಕೊಂಬಿಟ್ಟಿರ್ತಾರೆ, ನಿದ್ದೆ ಬಂದುಬಿಟ್ಟಿರ್ತೈತಿ. ಇವಳು ಕಾದು ಕಾದು ಕಣ್ಣು ಬೆಳಗ್ಗೆ ಮಾಡ್ಕೊಂಡು ಆಮೇಲೆ ತಗೊಂಡೋಗಿ ಎತ್ತಿಕ್ಬಿಟ್ಟು ಇವಳು ಉಣ್ಣಂಗೂ ಇಲ್ಲ. ಉಂಡ್ರೆ ಗಂಡನ ಬಿಟ್ಟೆ ಉಂಡುಬಿಟ್ಲು ಅಂತ ಅತ್ತೆ ಮಾವ ಶುರು ಹಚ್ಕೊಂಬಿಡೋದು. ಗಂಡ ನಾನು ಬಿಟ್ಟೆ ಉಂಡುಬಿಟ್ಟಿದೀಯಾ, ನಿನಗೇನು ನಾನು ಉಣ್ಲಿಲ್ಲ ಅಂದ್ರೆ ಊಟ ಮಾಡ್ತೀಯ ಹೇಳು, ನಿನ್ಗೆ ಇಳಿತೈತೆ ಗಂಟ್ಲಾಗೆ ಅಂತ ಗಂಡನದು. ಯಾಕಂದರೆ ಹೋಟ್ಲ ನುಂಗು ಬಂದಿರೋದು ಸರಿಯಾಗಿ ಒಡ್ಲು ಹೊಡಿಯೋಂಗೆ. ಆಮೇಲೆ ಹೆಂಡ್ತಿ ಹಂಗಂತ ಅಂದರೆ ಉಂಡುಬಿಟ್ರೆ ಆವಾಗ ಉಂಡುಬಿಟ್ಟ ನಾನು ಬಿಟ್ಟೆ ಉಂಡುಬಿಟ್ಟಿದೀಯಾ, ನೀನೇನು ನಾನು ಉಣ್ಲಿಲ್ಲ ಅಂದ್ರೆ ಉಣ್ತಿ ಹೇಳು ಅನ್ನೋದು. ಅದು ಯಾವಾಗ 3 ದಿನಕ್ಕೋ 4 ದಿನಕ್ಕೋ ಒಂದು ತುತ್ತು ಅನ್ನನ, ವಾರ ಗಂಟ್ಲೆ ಇರಲ್ಲ ಅವ್ರಿಗೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಇನ್ನೇನು ನಳಪಾಕನ ಅವ್ರ ಮನೇಲಿ ಮಾಡ್ಕೊಂಡು ತಿಂದಿರಲ್ಲ. ಅವ್ರ ಮನೇಲಿ ಉಂಡಿರೋದೇನೆ ವಾರಕ್ಕೊಂದ್ಸಲಿನೋ ವಾರದಕ್ಕೋ 8 ದಿನಕ್ಕೋ ಒಂದು ತುತ್ತು ಅನ್ನ. ಡೈಲಿ ಇನ್ನೇನು ಅವ್ರ ಮನೆ ಪಂಚಾಮೃತ ಏನಿಲ್ಲ. ಪಂಚಾಮೃತ ಸದ್ಯಕ್ಕೆ ಅವ್ರು ಕದ್ದು ಮುಚ್ಚಿ ರೊಟ್ಟಿ ಚಪಾತಿ ಅಂಥದ್ದು ಆಳು ಮೂಳು ಎಲ್ಲ ಪಂಚಾಮೃತ ಚೆನ್ನಾಗಿ ಕದ್ದು ಮುಚ್ಚಿ ತಿಂದುಬಿಡೋದು. ಮನೆಗೆ ಸೊಸೆ ಒಣಗ್ಕೊಂಡನ ಹೋಗ್ಬೋದು. ಎದ್ದಳೋ ಊಟ ಮಾಡೋ ಹುಡುಗಿ ಎಷ್ಟೊತ್ತಕ್ಕ ಕಾಯ್ಕೊಂಡು ಕೂತ್ಕೊಂಡೈತೆ ಅನ್ನೋ ಅತ್ತೆ ಮಾವನಂತೂ ನಾವು ನೋಡ್ಕೊಂಡೇ ಬರಲಿಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರಲಿಲ್ಲ, ಅವ್ರಿಗೆ ಮದುವೆ ಮಾಡಬೇಕಾಯಿತು, ಮದುವೆ ಮಾಡಿದ್ರಷ್ಟೇ. ಆಮೇಲೆ ಆ ಮನೆಯಲ್ಲಿ ಅವತ್ತೆ ಹೇಳೋದು ಒಂದೇ ಮಾತು, ಅಯ್ಯೋ ಕಾಯಿ ಕುಡ್ಲೆಲ್ಲ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೀವಪ್ಪ, ನಮ್ಮದೇನಿಲ್ಲ ಎಲ್ಲ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೀವಿ, ಕಾಯಿ ಕುಡ್ಲು ಎಲ್ಲ ಏನು ಕೊಟ್ಟಿರಲ್ಲ, ಎಲ್ಲ ಪೆಟ್ಟಿಗೆ ಬಚ್ಚಿಕ್ಕಣೋದು. ಪ್ರತಿಯೊಂದು ಪೆಟ್ಟಿಗೆಗೆ ಬಚ್ಚಿಕ್ಕೊಂಡು ಒಂದು ಬೆಲ್ಲದ ಉಂಡೆಯಿಂದಲೂ ಲೆಕ್ಕ ಹಾಕಿ ಕೊಟ್ಟಿರೋ ಅಂಥ ಅತ್ತೆ ಮಾವನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು. ನೋಡಬೇಕು, ಪ್ರಪಂಚ ಅಂಥವ್ರು ಇರ್ತಾರೆ. ಅಂಥವ್ರಿಗೆ ಹೇಳ್ತೀನಿ ನಾನು, ಅವರು ಅವ್ರ ಮನೆಗೆ ಯಾವತ್ತೂ ಸೊಸೆದಿರ ಥರ ಕರ್ಕೊಂಡೋಗಲ್ಲ. ಅವರು ಸೊಸೆ ನನ್ನ ಮನೆ ಸೊಸೆ ಇದು, ನನ್ನ ಮನೆ ಬೆಳಗಕ್ಕೆ ಬಂದಿರೋಳು ಅಂತವ್ರು ಯಾವತ್ತೂ ನೋಡಲ್ಲ. ಅವ್ರು ಅಂದ್ಕೊಳ್ಳೋದು ನಮ್ಮ ಮನೆಗೆ ಒಬ್ಳು ಯಾರೋ ಹುಳ ಮೇಯ್ಸೋ ಸಿಕ್ಕಿದ್ಲಪ್ಪ, ನಮ್ಮ ಮನೆಗೆ ಆಳು ಇಕ್ಕೋಬೇಕಾಯ್ತು, ಹುಳ ಮೇಯ್ಸೋಕ್ಕೆ, ತಟ್ಟೆ ಬದಲಾಯಿಸೋಕ್ಕೆ, ಸೊಪ್ಪು ಕುಯ್ಯೋಕ್ಕೆ, ಸೊಪ್ಪು ಹೊಡಿಯೋಕ್ಕೆ, ದನ ಮೇಯ್ಸೋಕೆ ಒಬ್ಳು ಆಳು ಬೇಕಾಗಿತ್ತು, ಹೆಂಗೋ ಸದ್ಯಕ್ಕೆ ಒಬ್ಳು ಆಳು ಬಂದ್ಲಲ್ಲ ನಮ್ಮ ಮನೆಗೆ ಮಾಡೋಕ್ಕೆ. ಆ ಮಟ್ಟಕ್ಕೆ ಇರೋ ಅಂಥ ಅತ್ತೆದಿರು, ಆ ಮಟ್ಟಕ್ಕೆ ಅವರಲ್ಲ ಅತ್ತೆದಿರು. ಇವತ್ತು ಒಂದು ತೊಟ್ಟು ಮಜ್ಜಿಗೆ ಕುಡಿಬಾರ್ದು. ಅವ್ರ ಮನೇಲಿ ಸ್ವಸ್ತಿರು ದನ ಮೇಯ್ಸೋಕ್ಕೆ, ಅದಕ್ಕೆ ದನ ಮೇಯಿಸ್ಬೋದು, ದನಿನ ಕಸ ಹಾಕಬೇಕು, ದನಿಗೆ ಹುಲ್ ತರಬೇಕು, ಆದರೆ ದನಿನ ಮಜ್ಜಿಗೆ ಮಾತ್ರ ಕುಡಿಯೋಂಗಿಲ್ಲ, ದನಿನ ತುಪ್ಪ ತಿನ್ನೋಂಗಿಲ್ಲ, ಹಸಿನ ತುಪ್ಪ ತಿನ್ನೋಂಗಿಲ್ಲ, ಹಸಿನ ಮಜ್ಜಿಗೆ ಕುಡಿಯೋಂಗಿಲ್ಲ. ತುಪ್ಪನ ಕಾಯಿಸಿ ಬಾಟ್ಲುಗಳಲ್ಲಿ ಮಗಳ ಮನೆಗೆ ಸಾಗಿಸ್ಬಿಡೋದು. ಅವ್ರ ಮನೇಲಿ ಎಳ್ಳು ಹೊಲಕ್ಕೆ ಹಾಕೋಕ್ಕೆ ಸೊಸೆ ಬೇಕು. ಎಳ್ಳು ಬೇಯಿಸ್ಕೊಂಡು ಪುಟ್ಟು ಒಂದು ಕುಡಿಕೆಗೆ ಇಟ್ಬಿಟ್ಟು ಅದನ್ನು ಕದ್ದುಬಿಟ್ಟು ಮಗಳ ಮನೆಗೆ ಬಂದುಬಿಡೋದು. ಅದನ್ನು ಬೇಯಿಸಿದ ಮೇಲೆ ಎಣ್ಣೆನ ತಗೊಂಡೋಗಿ ಮಗಳ ಮನೆಗೆ ಇಡೋಕ್ಕೆ ಮಗಳು. ನೋಡಿ, ಎಳ್ಳು ಮುರಿಯೋಕ್ಕೆ ಚೆಚ್ಚೋಕ್ಕೆ ಎಲ್ಲ ಸೊಸೆ ಬೇಕು. ಎಳ್ಳೆಣ್ಣೆ ಕಾಯಿಸಿ ಅದನ್ನು ತಗೊಂಡೋಗಿ ಮಗಳ ಮನೇಲಿ ಬಚ್ಚಿಟ್ಬಿಡೋದು, ಮಗಳು ಬೇಕಾದಾಗ ಉಯ್ಕೊಳ್ಳೋದು. ಸೊಸೆಗೆ ತಲೆಗೆ ಒಣಕೊಂಡಿದ್ರೂ ಸೊಸೆ ತಲೆಗೆ ಒಂದು ತೊಟ್ಟೆ ಎಣ್ಣೆ ಇಲ್ಲ. ಈ ಥರ ಕಿರುಕುಳಗಳು ಸುಮಾರು ಹೆಣ್ಮಕ್ಳು ಅನುಭವಿಸವ್ರೆ. ನಿಜವಾಗ್ಲೂ ಈ ಥರ ಒಂದು ಅತ್ತೆ ಮಾವದಿರಿಗೆ ಒಳ್ಳೇದಂತೂ ಆಗಲ್ಲ. ಅವ್ರು ಎದ್ದೇಳೋದು ಇಲ್ಲ. ದೇವರು ಅಲ್ಲಲ್ಲಿ ಯಾರೆಲ್ಲ ಕಂಡವ್ರ ಮನೆ ಹೆಣ್ಮಕ್ಳನ್ನ, ಬಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಹೀನಾಯ ಸ್ಥಿತಿಲಿ, ಒಂದು ಹೀನಾಯ ರೀತಿಲಿ ನೋಡ್ಕೊಂಡು ಯಾರೆಲ್ಲ ಹೆಣ್ಮಕ್ಳನ್ನ ಕೀಳಾಗಿ ನೋಡೋರೆ ಅವರಂತೂ ನೆಲಕ್ಕೆ ಎದ್ದಿಲ್ಲ. ಅವ್ರು ಎದ್ದೇಳೋದು ಇಲ್ಲ, ದೇವ್ರು ಎದ್ದೇಳೋಕ್ಕೆ ಬಿಡೋದು ಇಲ್ಲ ಅವ್ರನ್ನ. ಅವ್ರು ಅನುಭವಿಸ್ಬಾರೋದೇ ಅನುಭವಿಸ್ತಾವ್ರು ಇವತ್ತು. ಮುಸ್ಕಿನ ಜೋಳ ಸುಲಿದು ಬಿಡೋದು, ಸೊಸೆ ಮುಸ್ಕಿನ ಜೋಳ ಸುಲಿದು ಹಾಕ್ಬಿಡೋದು. ಸುಲಿದ್ಬಿಟ್ಟು ಅವನ್ನ ಚೀಲದಲ್ಲಿ ಹೊತ್ಕೊಬಂದು ಒಬ್ಬಳೇ ಸುಲಿದು ಒಬ್ಬಳೇ ಎಲ್ಲ ಹೊತ್ಕೊಬಂದು ಹಾಕಿ ಎಲ್ಲ ಮಾಡಿದ್ರೆ ಅದನ್ನು ತಗೊಂಡೋಗಿ ಸುಲಿಸ್ಬಿಟ್ಟು ತಗೊಂಡೋಗಕ್ಕೆ ಲಾರಿಯರು ಬರ್ತಾರಲ್ಲ ಬಾಗಿಲಿಗೆ, ಅವ್ರಿಗೆ ಕೊಟ್ಬಿಡೋದು. ನೋಡಿ, ಸುಲಿದಿರೋದು ಸೊಸೆ, ಹೊತ್ತಾಕೋದು ಸೊಸೆ, ಆದರೆ ಅದನ್ನು ಮಾರ್ಕೊಂಡು ತಿನ್ನೋಕ್ಕೆ ಮಾತ್ರ ಮಗ. ಮಾರ್ಕೊಂಡು ತಿಂದ್ಬಿಡ್ಬೋದು ಮಗ. ಕಂಜದಾಗಿರೋ ರಾಗಿ, ಮುಸ್ಕಿನ ಜೋಳ ಎಲ್ಲ ಮಾರ್ಕೊಂಡು ತಿಂದ್ಬಿಡೋದು. ಆಮೇಲೆ ಲಾಸ್ಟಿಗೆ ಜಮೀನು ಮಾರ್ಕೊಂಡು ತಿಂದುಬಿಡೋದೆ ಮಗ. ಅಂಥವ್ರನ್ನ ತಂದೆ ತಾಯಿಯಿಂದ ಸಮರ್ಥನೆ ಮಾಡ್ಕೊತಾರೆ. ಯಾಕೆ ಗೊತ್ತಾ? ಅಯ್ಯೋ ನನ್ನ ಮಗ ಅಮಾಯಕ, ನನ್ನ ಮಗ ತುಂಬ ಒಳ್ಳೆಯನು, ಏನೂ ಒಳ್ಳೆತನ ಇಲ್ಲ ಮಗನ ಹತ್ರ, ಏನೂ ಇಲ್ಲ, ದುರ್ಬುದ್ಧಿನೇ ಇರೋದು ಮಗನ ಹತ್ರ ಅಂಥ ಅತ್ತೆ ಮಾವದಿರು ಇರ್ತಾರೆ. ನಿಜವಾಗ್ಲೂ ಅವ್ರಿಗಂತೂ
ಈ ಥರ ಕಂಡವ್ರ ಮನೆ ಹೆಣ್ಮಕ್ಳನ್ನ ಹೊಡ್ಸಿ ಬಡಿಸಿ ಅವ್ರಿಗೇನೆಲ್ಲ ಕಿರುಕುಳ ಕೊಟ್ಟು ಗಂಡದಿರ ಹತ್ರ ಹಿಡ್ಕೊಂಡು ಹೊಡ್ಸಿ ಆಮೇಲೆ ಹೊಡಿಬೇಕಾದ್ರೆ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಡೋದು ಇನ್ನೇನು ಆಚೆಲಿಂದ ಕುಡಿದ್ಬಿಟ್ಟು ಬರೋದು ಮಗ ಕುಡ್ದು ಬರ್ತಾನೆ, ಸೊಸೆ ಒಳಗಿರ್ತಾಳೆ, ಆಚೆಲಿಂದ ಬರೋನಿಗೆ ಇಲ್ಲವೆಲ್ಲ ಹೇಳ್ಬಿಡೋದು ಪಿಸ ಅದು ತುಟಿಯಿಂದ ಈಚೆಗೆ ಬರೋಲ್ಲ ಮಾತುಗಳು, ಆ ಥರ ಹೇಳ್ಕೊಟ್ಬಿಡೋದು. ಅವನಿಗೆ ಫಸ್ಟೇ ಪಿತ್ತ ನೆತ್ತಿಗೆ ಇರ್ತೈತೆ, ಯಾಕಂದರೆ ಕುಡ್ದಿರ್ತಾನಲ್ಲ, ಅವನಿಗೆ ಹೆಂಡ್ತಿ ಏನು ಅಂತ ಗೊತ್ತಿರಲ್ಲ. ಹೆಂಡ್ತಿ ಒಂಥರ ಈ ಎಮ್ಮೆನೋ ಒಂದು ಹಸನ ತಂದು ಕಟ್ಟೆವ್ರೆ ಅದಕ್ಕೆ ಚಾಟಿ ತಗೊಂಡು ಬಾರಿಸ್ತಾರಲ್ಲ, ಆ ಥರ ಬಾರಿಸಿ ಹೊಲ ಉಳ್ಬೇಕಾದ್ರೆ ನಮ್ಮ ಹಳ್ಳಿಗಳ ಕಡೆ ಕೆಲವು ಜನ ಬಾರಿಸ್ತಾರೆ ಬಾರ್ಗೋಲ್ ತಗೊಂಡು, ಆ ಥರ ಬಾರಿಸ್ಬಿಡ್ಬೇಕು. ಅಷ್ಟು ಮಾಡಿ ಸಾಯಿಸ್ಬಿಡ್ಬೇಕು ಅವಳನ್ನ ಗಂಡು ಮಗ. ಅಷ್ಟು ಮಟ್ಟಿಗೆ ಮಗಳು ಮಾತ್ರ ಗಂಡನ ಜೊತೆ ಬದುಕಲಿ ಬಾಳಲಿ, ಗಂಡನಿಗೊಂದು ತೊಟ್ಟು ನೀರು ಕಾಸು ಇದಿರಲಿ ಮಗಳು, ಮಾಡಿ ಉಣ್ಣಕ್ಕೆ ಇಕ್ದಿರಲಿ ಮಗಳು. ಅವಳು ಮಾತ್ರ ಭಾರಿ ಒಳ್ಳೆಯಳು. ಮಗಳು ಮಾತ್ರ ಪತಿವ್ರತೆ, ಸೊಸೆ ಮಾತ್ರ ಎಲ್ಲ ಬಿಟ್ಟು ಬಂದಿರ್ತಾಳೆ. ಯಾಕಂದರೆ ಮಗಳು ಅವ್ರು ಎತ್ತಿರ್ತಾರಲ್ಲ, ಅವ್ರ ಕಳ್ಳಿಂದ ಈಚೆಗೆ ಮಗಳು ಉದುರಿರ್ತಾಳಲ್ಲ, ಮಗಳು ಮಾತ್ರ ಉದುರಿರ್ತಾಳೆ. ಕಂಡವ್ರ ಮನೆ ಹೆಣ್ಮಕ್ಳೆಲ್ಲ ಮೇಲಿಂದ ಉದುರಿರ್ತಾರೆ, ಅವ್ರ ತಾಯಿ ಹೊಟ್ಟೆಯಿಂದ ಉದುರಿರಲ್ಲ ಅಂಥವ್ರು. ಮಗಳು ಗಂಡ ಎಂದನ ಮಗಳು ನೋಡಬೇಕು ಅಂತ ಬಂದರೆ ಕೋಲು ಹಿಡ್ಕೊಂಡು ಹೋಗೋದು ಗಂಡನ ಅಳಿನ ಹೊಡಿಯೋಕ್ಕೆ. ನೀನು ಯಾಕೆ ಬಂದೆ ಇಲ್ಲಿ, ನೀನು ಯಾಕೆ ಬರಬೇಕು, ನನ್ನ ಮಗಳು ಬಾಳನ್ನ ಹಾಳು ಮಾಡಿದೆ ಅಂತ. ಇವರು ಸ್ವಸ್ತಿರ ಬಾಳನ್ನ ಇವರು ಊರಿಗೆ ಮುಂದಾಗಿ ಹಾಳು ಮಾಡಿಬಿಟ್ಟಿರ್ತಾರೆ. ಇವ್ರ ಮಕ್ಕಳು ಮಾತ್ರ ಹೆಣ್ಮಕ್ಳುಗಳು ಚೆನ್ನಾಗಿರಬೇಕು. ಹೆಣ್ಮಕ್ಳುಗಳಿಗೆ ಏನೋ ಒಂಚೂರು ನೋವಾಗಂಗಿಲ್ಲ. ಅರ್ಧಲ್ಲಿ ನೋವು ಬಂದ್ಬಿಡ್ತಂದ್ರೆ ಬಂಡೆ ಮೇಲೆ ಹಂಗೆ ಮನಿಕೊಬಿಡೋದೆ ಹೆಣ್ಮಕ್ಳುಗಳು. ಅರ್ಧಲ್ಲಿ ನೋವು ಬಂತು ಅಂತ ಹೆಣ್ಮಕ್ಳಿಗೆ ತಮ್ಮದಿರು ಹೆಂಡ್ತಿದಿರು ಬಂದುಬಿಟ್ರೆ ಅವ್ರಿಗೆ ಆ ತಲೆನೋವು ಬಂದುಬಿಡ್ತೈತೆ, ಎಲ್ಲ ಕಡೆನೂ ಹೊಡ್ತಾ ಬರ್ತೈತೆ ಅವ್ರಿಗೆ. ಆದರೆ ಅವರಮ್ಮ ಅದನ್ನು ಕೇಳಲ್ಲ. ಅಯ್ಯೋ ನನ್ನ ಮಗಳಿಗೆ ತಲೆನೋವು, ಅಯ್ಯೋ ನನ್ನ ಮಗಳಿಗೆ ಕಾಲು ನೋವು, ನಮ್ಮ ಮಗಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ಅಯ್ಯೋ ನನ್ನ ಮಗಳು ಬಲು ಕಷ್ಟಪಟ್ಬಿಟ್ಲು. ಏನು ಕಷ್ಟಪಟ್ಟಿರಲ್ಲ, ಮಗಳಿಗೇನು ನೋವಾಗಿರಲ್ಲ. ಮಗಳು ಆರಾಮಾಗಿ ಒಳಗಡೆ ಗಂಟು ಮಾಡ್ಕೊಳ್ತಿರ್ತಾಳೆ ಅಪ್ಪ ಅಮ್ಮನಿಗೆ ಮೋಡಿ ಮಾಡ್ಕೊಂಡು. ಆದರೆ ಸೊಸೆ ಮನೆಗೆ ಹೋಗಿರ್ತಾಳಲ್ಲ ಸೊಸೆ, ಅವಳು ತಿರ್ಪೆ ಎತ್ತುತ್ತಿರ್ತಾಳೆ. ಅವಳಿಗೆ ಹಾಕ್ಕೊಳಕ್ಕೆ ಬಟ್ಟಿರಲ್ಲ, ಮೈಗೆ ನೀರಿರಲ್ಲ, ತಲೆಗೆ ಎಣ್ಣಿರಲ್ಲ, ತಲೆ ಬಾಚಣಿಗೆ ಗೊತ್ತಿರಲ್ಲ, ಮಕ್ಕಿ ಕಣಕ್ಕೆ ಒಂದು ಸ್ಟಿಕ್ಕರ್ ಗೊತ್ತಿರಲ್ಲ. ಅವಳು ಅರ್ಕುಲ್ ಬಟ್ಟೆ ತಿರ್ಕುಲು ಊಟ ಅನ್ನಂಗೆ ಅವ್ರಿವ್ರ ಮನೆಗೆ ಅಲ್ಲಿ ಇಲ್ಲಿ ಇಕ್ಕಿದ್ನ ತಿನ್ಕೊಂಡು ಮಗನ ಹತ್ರ ವಧೆ ತಿನ್ಕೊಂಡು ಅತ್ತೆ ಮಾವ ಅಷ್ಟು ಕಿರುಕುಳ ಕೊಡ್ತಾರೆ. ಆಮೇಲೆ ಮಗ ಆಚೆಲಿಂದ ಒಳಗೆ ಬಂದರೆ ಹೇಳ್ಕೊಟ್ಬಿಡೋದು ಇಲ್ದವೆಲ್ಲ. ಮಗ ಹಿಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಬಡಿಬೇಕಾದ್ರೆ ಎದ್ದು ಹಾಚ್ಕೊಳ್ಟೋಗ್ಬಿಡೋದು. ಕಂಡವ್ರ ಮಂತಕ್ಕೆ ಹೋಗಿ ಕೂತ್ಕೊಳ್ಳೋದು. ನಮಗೇನು ಗೊತ್ತೇ ಇಲ್ವೇನೋ. ಅವ್ರು ಜನ ಅನ್ಕೋಬೇಕು, ಅಯ್ಯೋ ಅತ್ತೆ ಮಾವ ಯಾರು ಒಳಗಿಲ್ಲ, ಇವ್ರ್ಯಾಕೆ ಒಯ್ದಾಡ್ತಾವ್ರೆ ಅನ್ನೋದು. ಆಮೇಲೆ ಬರೋದು ನಾಟಕ ಆಡ್ಕೊಂಡು, ಅಯ್ಯೋ ನಮಗೇನಪ್ಪ ಗೊತ್ತು, ಕಾಯಿ ಕುಡ್ಲೆಲ್ಲ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೀವಿ, ಅವ್ರು ಹಾಕಿದ್ದು ನಾವು ತಿನ್ಕೊಂಡಿದ್ದೀವಿ ಅಂತ. ಅವರೇನಿಲ್ಲ ಅಂತ ಹೇಳ್ಬಿಡೋದು ಜನಗಳ ಹತ್ರ. ಜನ ಹೌದೋ ನಿಜವೇನೋ ಅನ್ನೋದು. ಆ ಹುಡುಗಿದೆ ತಪ್ಪೇನೋ, ಆ ಹುಡುಗಿನೇ ಸರಿ ಇಲ್ವೇನೋ ಅಂತ ಜನ ಮಾತಾಡೋದು. ಜನ ಅದೇನು 6 ಕೊಟ್ರು ಅತ್ತೆ ಕಡಿಕೆ 3 ಕೊಟ್ರು ಸೊಸೆ ಕಡಿಕೆ ಅನ್ನೋಂಥ ಜನ. ಕಾಯಿ ಕುಡ್ಲೇನು ಕೊಟ್ಟಿರಲ್ಲ ಅವರು ಕಾಯಿ ಕುಡ್ಲು ಏನು ಕೊಟ್ಟಿರಲ್ಲ, ಎಲ್ಲ ಕದ್ದು ಪೆಟಾರಿಗಳಾಗಿ ಬೀಗ್ಗಳು ಹಾಕ್ಕೊಂತಾರೆ ಅವರು ಅತ್ತೆದಿರು. ಅವರು ಮಗಳ ಮನೆಗೆ ಹೋಗ್ಬಿಟ್ಟು ಮಗಳು ಬೇರೆ ಇರ್ತಾಳೆ, ಮಗಳ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಬಿಗ್ಗಿಯಾಗಿ ತಿಂದು ಬಂದು ಕೂತಿರ್ತಾರೆ. ಸೊಸೆ ಏನಾನ ಮಾಡಿಕ್ಕಿದ್ರೆ ಏನೋ ಮಗ ಏನು ತಂದಾಕಿರಲ್ಲ, ಆದರೂ ಸೊಸೆ ಅಲ್ಲಿ ಇಲ್ಲಿ ವಂಚಿ ಮಾಡಿಕ್ಕಿದ್ರೆ ಅವ್ರ ಮನೆಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ, ಇವ್ರ ಮನೆಗೆ ಒಂದು ಟಮಟೆ ಹಣ್ಣು ಇಸ್ಕೊಬಂದೆಲ್ಲ ಮಾಡಿಕ್ಕಿದ್ರೆ, ಅಯ್ಯೋ ಇದು ಉಪ್ಪಿಲ್ಲ ಖಾರಿಲ್ಲ, ಯಾಕೆ ಅಲ್ಲಿ ಹೊಟ್ಟೆ ತುಂಬ ತಿಂದು ಬಂದಿರ್ತಾರೆ ಮಗಳ ಮನೆಗೆ. ಸೊಸೆ ಮಾಡಿಕ್ಕಿದ್ಕೆ ಒಂದು ಇದು ಹೊಡಿಯೋದು, ಏಟಿಗೆ ಸಟ್ಗೆ ಮಾತುಗಳು ಹೊಡಿಯೋದು. ಕಾಯಿ ಕುಡ್ಲು ಅವ್ರ ಕೈ ಏನೂ ಕೊಟ್ಟಿರಲ್ಲ, ಕಾಯಿ ಕುಡ್ಲು ಏನೂ ಕೊಡಲ್ಲ. ಮಗ ಕುಡಿತಾನೆ ಅಂತ ಗೊತ್ತು, ಮಗ ಸರಿ ಇಲ್ಲ ಅಂತ ಗೊತ್ತು, ಮಗನಿಗೆ ಮದುವೆ ಮಾಡಿದ್ರೆ ಹುಡುಗಿ ನಿಮ್ಮದೇಗೆ ಇರ್ತಾಳೆ ಅನ್ನೋದು ಗೊತ್ತು, ಆದರೂ ಮದುವೆ ಮಾಡಿರ್ತಾರೆ. ಆಮೇಲೆ ಒಂದು ಮದುವೆಗೆ ಒಂದು ತಿಂಗಳಿಗೆ ಬೇರೆ ಕಳಿಸ್ಬಿಡ್ತಾರೆ, ಏನೋ ಬೇರೆ ಏನಿಲ್ಲ ಅಲ್ಲಿ ಬೇರೆ. ಆ ಮದುವೆಗೆ ಅಂತ ಒಂದಿಷ್ಟು ಕಾಳು ಕಡ್ಡಿ, ಆ ಹುಡುಗಿ ಮದುವೆಗಂತ ಒಂದಿಷ್ಟು ಕಾಳು ಕಡ್ಡಿ ತಂದಿಕ್ಕಿರ್ತಾರೆ, ಅದು ಮಗಳ ಮನೆ ಪಾರ್ಸಲ್ ಹೊರಟೋಗ್ತೈತೆ. ಆಮೇಲೆ ಇವಳಿಗೆ ಮದುವೆ ಮಾಡ್ಕೊಂಬಂದಿರ್ತಾನಲ್ಲ ಮಗ, ಅವನಿಗೆ ಒಂದಿಷ್ಟು ಏನೋ ಒಂದಿಷ್ಟು ಕೊಟ್ಬಿಟ್ಟು ತಗೊಳ್ರಿ ಅಂತ ಮುರ್ಕುಲ್ ಚೌಟು, ಮುರ್ಕುಲ್ ತಪ್ಪಲೆ ಇಂಥವು ಕೊಟ್ಟು ಹುಡುಗಿನ ಆಚೆ ಬೇರೆ ಕಳಿಸೋದು. ಇದನ್ನೆಲ್ಲ ನೀವು ಅನ್ಕೊತಾ ಇರ್ಬೋದು, ಏನು ಈ ಥರ ಎಲ್ಲ ಹೇಳ್ತಾವ್ರೆ ಅಂತ. ಬಟ್ ಇದು ಒಂದೊಂದು ಹೆಣ್ಣಿನ ಜೀವನದಲ್ಲಿ ನಡೆದಿರೋದನ್ನ ಹೇಳ್ಬೇಕು. ಒಂದು ಮುರ್ಕುಲ್ ಚೌಟು, ಒಂದು ಸಣ್ಣ ತಪ್ಪಲೆ, ಅಷ್ಟು ಅದು ಗೊತ್ತಿದ್ದು ನನ್ನ ಮಗ ಹೆಂಗಿದ್ರು ಅವಳಿಗೆ ದುಡ್ಡು ಸಾಕಲ್ಲ ಅಂದ ಅವ್ರಿಗೆ ಗೊತ್ತಿತ್ತು. ದುಡ್ಡು ಸಾಕಲ್ಲ, ಹೆಂಗಿರೋ ಅವ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವಳು ಚೆನ್ನಾಗಿ ಇರೋದೇ ಬೇಡ, ನಮ್ಮ ಎದುರಿಗೆ ಅವಳು ಯಾಕೆ ಚೆನ್ನಾಗಿರಬೇಕು, ಅವಳು ಹಿಂಗೆ ಹೊಲ್ಟೋಗ್ಲಿ ಅನ್ನೋ ಮಟ್ಟಕ್ಕೆ ಬೇರೆ ಹಾಕಿದ್ರು. ಬೇರೆ ಬಂದಂಥ ಗಂಡಸು ಆ ಮನೆಗೆ ಏನು ಬೇಕು ಏನು ಬೇಡ, ಒಂದು ಲೋಟ ಬೇಕಾ, ಒಂದು ಚಂಬು ಬೇಕಾ, ಒಂದು ತಟ್ಟೆ ಬೇಕಾ, ಏನೂ ಇಲ್ಲ.
ಬರೀ ಅಲ್ಲೆಲ್ಲ ಇಟ್ಟಿಗೆ ಗುಡ್ಗೆ ಹೋಗೋದು, ಅಲ್ಲಿ ಬೆಳಗಿನ ಸಾಯಂಕಾಲ ತನಕ ಇಟ್ಟಿಗೆ ಹಾಕಕ್ಕೆ ಹೋಗೋದು, ಅಲ್ಲೇನು ಇಟ್ಟಿಗೆನೇ ಹಾಕಕ್ಕೆ ಹೋಗವೋ ಇಲ್ಲ ಎಲ್ಲನ ಬಿದ್ಕೊಂಡೇ ಬರೋನೋ ಕುಡಿದ್ಬಿಟ್ಟು ಕುಡಿಯೋದು ಕಂಠ ಪೂರ್ತಿನ ಬಂದು ಮನೆಗೆ ಮನಿಕೊಂಬಿಡೋದು. ಅಕ್ಕಿನೂ ಇಲ್ಲ, ಹಸಿಟ್ಟು ಇಲ್ಲ, ಏನೂ ಇಲ್ಲ. ಆ ಹುಡ್ಗಿ ಏನು ಮಾಡಬೇಕು ಅಲ್ವಾ? ಆ ಹುಡ್ಗಿ ಏನು ಮಾಡಬೇಕು? ಇಂಥವ್ರು ಇರ್ತಾರೆ. ಇಂಥವ್ರಿಗೆ ನಾನು ಹೇಳ್ತಾ ಇರೋದು, ಕೆಲವೊಂದು ಹೆಣ್ಮಕ್ಳು ಜೀವನದಲ್ಲಿ ಇವೆಲ್ಲ ನಡೆದಿರ್ತವೆ. ಯಾರೋ ಕೆಲವು ಜನಗಳಿಗೆ ಗೊತ್ತಿರೋಲ್ಲ ಇವೆಲ್ಲ. ಜನ ಏನು ಗೊತ್ತಾ, ಹುಡುಗಿನೇ ಸರಿ ಇಲ್ಲ, ಹುಡುಗಿ ಏನೋ ಮಾಡ್ಕೊಂಬಿಟ್ಟವ್ರೆ, ಏನೋ ಆಗೋಗ್ಬಿಟ್ಟೈತೆ. ಆಮೇಲೆ ಆ ಹುಡುಗಿ ಆ ಹೊಟ್ಟೆ ತಡಿಲಾರ್ದ, ಆ ನರ್ಕ ನೋಡಲಾರ್ದ ತಾಯಿ ಮನೆಗೆ ಓಡೋಗೋದು. ತಾಯಿ ಮನೆಗೆ ಹೋಗಿ 8 ದಿನ ಆದರೂ ಹುಡುಗಿ ಬರೋಂಗಿಲ್ಲ. ಆ ಹುಡುಗಿ ಯಾವಾಗ 8 ದಿನ ಬರಲಿಲ್ವೋ ಇವನು ಅಲ್ಲೇ ಜಾಂಡ ಹುಡ್ಬಿಡೋದು. ಯಾಕಂದರೆ ಇವನಿಗೆ ಊರಾಗ ಯಾರು ಕೂಳು ಹಾಕೋರಿಲ್ಲ, ಎಲ್ಲೂ ಕೂಳು ಬೇಸ್ಕೊಂಡು ತಿನ್ನೋಕ್ಕಾಗಲ್ಲ, ಆಮೇಲೆ ದುಡಿಯೋಕ್ಕೂ ಆಗಲ್ವಲ್ಲ. ಅಲ್ಲೋಗ್ಬಿಡೋದು. ಅವ್ರ ಅಪ್ಪರ ಮನೆಗೆ ಏನು ಮಾಡಿರ್ತಾರೋ ಉಂಡ್ಕೊಂಡು ಆ ಹುಡುಗಿ ವಾರ ಬರಲಿಲ್ಲ ಅಂದರೆ ಇವನು ವಾರ ಹೋಗಿ ಸೇರ್ಕೊಂಬಿಡ್ಬೇಕು ಅಲ್ಲಿ. ಯಾಕಂದ್ರೆ ಈ ಊರಿಗೆ ಬರ್ತಿರ್ಲಿಲ್ಲ ಅವನು ವಾಪಸ್ ತಿರುಗಿ. ಯಾಕಂದರೆ ಅವನಿಗೆ ಆತಿರ್ಲಿಲ್ಲ, ಇಲ್ಲಿ ದುಡಿಯೋಕ್ಕೇನೂ ಇಲ್ವಲ್ಲ. ಅಂಥವರೆಲ್ಲ ಬಳಸ್ಕೊಳೋದು ಏನಕ್ಕೆ ಗೊತ್ತಾ ಹೆಣ್ಮಕ್ಳನ್ನ? ನಾನು ಹೇಳ್ತೀನಿ, ಅವ್ರದ್ದೊಂದು ಸುಖಕ್ಕೋಸ್ಕರ ಅವರು ಬಳಸ್ಕೊತಾರೆ ಹೊರತು ಇನ್ನೇನಕ್ಕೂ ಬಳಸ್ಕೊಳ್ಳಲ್ಲ ಅವರು. ಇನ್ನೇನಕ್ಕೂ ಅವ್ರಿಗೆ ಬೇಕೇ ಆಗಿರಲ್ಲ. ಹೆಂಡ್ತಿ ಕಷ್ಟ ಸುಖ ಅಷ್ಟು ದಿನ ಆ ಹುಡುಗಿನ ಬರೇ ಕೈಲೇ ಕರ್ಕೊಂಡು ತಾಯಿ ಮನೆಗೆ ಕರ್ಕೊಂಡು ಹೋಗವನೆ. ಆ ಹುಡುಗಿ ತವ್ರ ಮನೆಗೆ ಬರೇ ಕೈಲೇ ಕರ್ಕೊಂಡು ಹೋಗವನೆ. ಬರೇ ಕೈಲೇ ಕರ್ಕೊಂಡೋಗಿರೋ ಅಂತ ಹಂಗೆ ಬರೇ ಕೈಲೇ ಕರ್ಕೊಂಡೋಗಿರ್ತಾರೆ. ಏನು ಎಲ್ಲೊಂದು ಸಿಟಿಲಿ 1 ಡಜನ್ ಬಳೆನೂ ಸಹ ಕೊಡಿಸಲ್ಲ, 1 ಮೊಳ ಹೂವನೂ ಸಹ ಕೊಡಿಸಲ್ಲ. ಅಂಥವ್ರು ಇರ್ತಾರೆ. ಇಂಥವ್ರಿಗೆ ನಾನು ಹೇಳೋದು ಹೆಂಗೆ ಅಂದರೆ, ಇಂಥವೆಲ್ಲ ನೋವು ತಿನ್ಕೊಂಡು ಇಂಥವೆಲ್ಲ ಕಿರುಕುಳ ಅನುಭವಿಸ್ಕೊಂಡು ಈಚೆ ಬಂದಿರ್ತಾರಲ್ವ ಹೆಣ್ಮಕ್ಳು, ಆದ್ರೂ ಛಲಕ್ಕೋಸ್ಕರ ಬದುಕ್ತಾರಲ್ಲ. ನಾವು ಎಲ್ಲರ ಥರ ಬದುಕಬೇಕು, ನಾವು ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ಬದುಕ್ತಾರಲ್ಲ ಹೆಣ್ಮಕ್ಳಿಗೆ, ಅವ್ರಿಗೆ ನಿಜವಾಗ್ಲೂ ಯಾರೂ ಬೆಲೆ ಕೊಡೋಲ್ಲ. ಏನು ಗೊತ್ತಾ, ಏನಾದರೂ ಒಂಚೂರು ಇದಾದರೆ ಅಯ್ಯೋ ಏನೋ ಇರ್ಬೋದೇನೋ, ಗಂಡಸು ಹೇಳಿದ್ನ ನಂಬೋಂಥ ಜನ ಸಡನ್ನಾಗಿ ಗಂಡಸು ಹೇಳಿದ್ನ ನಂಬ್ತಾರೆ. ಆದರೆ ಹೆಂಗ್ಸ್ ಹೇಳಿದ್ನ ಯಾರೂ ನಂಬಲ್ಲ ಈಗಿನ ಕಾಲದಲ್ಲಿ. ಹೆಣ್ಮಕ್ಳು ಹೇಳೋದನ್ನ ಯಾರೂ ನಂಬಲ್ಲ. ನೊಂದು ಬೆಂದಿರೋಂಥ ಹೆಣ್ಮಕ್ಳು ಏನೇ ಒಂದು ವಿಷಯ ಹೇಳಿದ್ರು ಯಾರೂ ನಂಬಲ್ಲ. ಆದರೆ ಅದೇ ಒಬ್ಬ ಗಂಡಸು ಅವ್ನು ಕರೆಕ್ಟಾಗಿ ಇರಲಿ ಇಲ್ದಂಗೆ ಇರಲಿ, ಅವ್ನು ಹೇಳಿದ್ನ ಬೇಗ ನಂಬಿಡ್ತಾರೆ. ಇಂಥವ್ರು ಹೇಳಿದ್ದು ಒಳ್ಳೆ ಗಂಡು ಮಕ್ಳಿಗೆ ಹೇಳಲ್ಲ, ಇಂಥ ಕುಡುಕ್ ನನ್ನ ಮಕ್ಳು ಹೇಳಿದ್ದ ಆ ಊರಲ್ಲಿ ಬೇಗ ನಂಬಿಡ್ತಾರೆ. ಯಾಕಂದರೆ ನಾನು ಹೇಳ್ತಾ ಹೋದ್ರೆ ಇನ್ನೂ ಬೇಜಾನೈತೆ. ಬಟ್ ನೊಂದಿರೋಂಥ ಹೆಣ್ಮಕ್ಳುಗಳು ತುಂಬ ಇದ್ದಾರೆ. ಈ ಥರ ಕಿರುಕುಳ ಅನುಭವಿಸಿರೋಳಗೆ ನಾನು ಒಬ್ಬಳು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾನೆ ಚಿಕನ್ ಸಾರು ಮಾಡಿದೆ. ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಲೈಕ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ನಾನೇನು ಕೇಳ್ಕೊಳ್ಳಲ್ಲ. ಇದು ನಿಮಗೆ ಈ ವಿಡಿಯೋ ನೋಡಿ ಕೇಳಿ ಏನು ಅನಿಸುತ್ತೆ ಅದನ್ನು ನೀವು ಹೇಳ್ಬೋದು.